ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ ಟಾಲೆಂಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಒಳಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಕೋರ್ತಿದ್ದೀನಿ. ಇದು ಕುಂಭವತಿ ತೀರ್ಥ. ಕುಂಭ ಋಷಿಗಳು ತ್ರೇತಾಯುಗದಲ್ಲಿ ಕುಂಭ ಋಷಿಗಳು ತಪಸ್ಸು ಮಾಡಿ ಈ ಕುಂಭವತಿ ತೀರ್ಥನ ಉದ್ಭವ ಮಾಡಿದ್ರು ಅಂತ ಹೇಳ್ತಾರೆ. ಸ್ನೇಹಿತರೆ, ಒಳಕಲ್ ತೀರ್ಥದಿಂದ ಮುಂದೆ ಬಂದರೆ ನಮಗೆ ಈ ಗೋಪುರ ಸಿಗುತ್ತೆ. ಈ ಗೋಪುರದಿಂದ ಒಳಗೋಗಿ ಸೀದಾ ಹೋದರೆ ಪೀಕ್ಗೆ ಹೋಗೋ ರೂಟ್ ಸಿಗುತ್ತೆ. ಆ್ಯಂಡ್ ಗೋಪುರಕ್ಕೆ ಬಂದು ಟೈಮ್ ಆಗೋಗಿದೆ. ಆಲ್ಮೋಸ್ಟ್ ತುಂಬ ಪಾಳು ಬಿದ್ದಿರೋ ಸ್ಟೇಜ್ನಲ್ಲಿದೆ ಗೋಪುರ. ಒಂದಿಷ್ಟು ಮೇಂಟೆನೆನ್ಸ್ ಆದರೆ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಅವರು ನೋಡ್ತಿದ್ರೆ ಅದರ ಕಡೆ ಒಂದಿಷ್ಟು ಗಮನ ಕೊಡಿ ದಯವಿಟ್ಟು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಾನಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಗಂಗಾ ಪರಮೇಶ್ವರಿ ದೇವತಾ ಕರ್ಪೂರ ದಿನಾಂಜನ ದರ್ಶಯಾಮಿ. ದೇವಿ ಸರ್ವಭೂತೇಷು ಹರಂ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ನಮ್ಮ ಆದಿಗುರು ರೇಣುಕಾಚಾರ್ಯನ ಹೃದಯ ಮಂದಿರ ನಿರ್ಮಿಸಿಕೊಂಡು ಶ್ರೀ ಮಲಯ ಶಾಂತಮಣಿ ದೇಶಿಕೇಂದ್ರ ಶಿವಾಚಾರ್ಯರ ಪಾದಗೆ ನಮಸ್ಕರಿಸುತ್ತಾ, ಇದು ಕುಂಭವತಿ ತೀರ್ಥ ಅಂತ ಕರೀತಾರೆ. ಕುಂಭ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಇಲ್ಲಿ ಪೂಜೆಗೆ, ಪ್ರೋಕ್ಷಣೆಗೆ, ಪ್ರತಿಷ್ಠಾಪನೆಗೆ, ಇನ್ನು ಇತರ ಏನು ಪೂಜೆ ಕೈಕರಿಗಳು ನಡೀತವೆ ಇಲ್ಲ ಇಲ್ಲಿ ತೀರ್ಥದಿಂದನೇ ನಡೆಯುತ್ತೆ. ಒಂದು ಪೂಜೆಗಾಗಿರ್ಬೋದು, ಒಂದು ಪ್ರಸಾದಕ್ಕಾಗಿರ್ಬೋದು, ಒಂದು ನೀವು ಮನೆಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತಂದರೆ ಈ ತೀರ್ಥ ಬೇಕೇ ಬೇಕು. ಹಾಗಾಗಿ ಇದಕ್ಕೆ ಕುಂಭವತಿ ತೀರ್ಥ ಅಂತಾರೆ. ಕುಂಭ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಇದನ್ನ ಕುಮುದ್ವತಿ ನದಿಗೆ ಉಗಮ ಸ್ಥಾನ ಅಂತಲೂ ಕರೀತಾರೆ. 2018ರಲ್ಲಿ ಯಾರೋ ಅಲ್ಲಿ ಒಂದು ರಿಸರ್ಚ್ ಮಾಡುವಂಥವ್ರು ಅಧಿಕಾರಿ ಯಾರೋ ಒಬ್ರು ಬಂದು ಹೇಳಿದ್ರು, ಇದು ಕುಮುದ್ವತಿ ನದಿಗೆ ಉಗಮ ಸ್ಥಾನಪ್ಪ, ಇದು ಈ 2018ರಲ್ಲಿ ನಮಗೆ ಪ್ರೂವ್ ಆಗಿದೆ ಅಂತ ಹೇಳಿದ್ರು. ನಮಗೂ ಅದ್ರ ಪೂರ ಮಾಹಿತಿ ಏನು ಸಿಕ್ಕಿಲ್ಲ. ಅಂದ್ರೆ ಇಲ್ಲಿ ತೀರ್ಥ ಕಡಿಮೆ ಆದ್ರೆ ಕುಮುದ್ವತಿ ನದಿಯಲ್ಲಿ ನೀರು ಕಡಿಮೆ ಆಗುತ್ತೆ ಅನ್ನುವಂಥದ್ದು ವಿಧಾನನ ಅವ್ರು ಮೊದಲಿಂದನೇ ರಿಸರ್ಚ್ ಮಾಡಿದಾರಂತೆ. ಇದು ಕುಂಭವತಿ ತೀರ್ಥ. ನೀವು ನಿಂತಿರೋದು ಇದು ಕಲ್ಯಾಣಿನೇ ಅಂತ ಹೇಳ್ತಾರೆ. ಈಗ ನೀವು ನಿಂತಿರೋದು ಏನೋ ಜಾಗ ಇದೆ, ಇದು ಪೂರ ಕಲ್ಯಾಣಿನೇ. ಇದನ್ನ ಕಲ್ಯಾಣಿನ ಮುಚ್ಚಿದರೆ ಇದು ಕುಂಭವತಿ ತೀರ್ಥ ಒಂದೇ ಬಿಟ್ಟಿದಾರಂತ. ಇದು ಅಮ್ಮನವರು, ಗಂಗಾ ಪರಮೇಶ್ವರಿ ತಾಯಿಯವರು ಗಂಗೆ ನೆರೆಸಿರೋ ಜಾಗ. ಯಾಕಂದ್ರೆ ನೀವು ಈಗ ನಿಂತಿರೋದು 3000 ಅಡಿ ಹೈಟಲ್ಲಿ ನೀವು ನಿಂತಿದ್ದೀರಾ. ಕೆಳಗಡೆಗೆ 1500 2000 ಬೋರ್ ಕೊರೋದು ನೀರು ಸಿಕ್ಕಲ್ಲ. ಇಲ್ಲಿ ನೀರು ಇದೆ ಅಂದ್ರೆ ಶಿವಗಂಗೆ ಅನ್ನೋದಕ್ಕೆ ಇದೊಂದು ಮೂಲ ಸಾಕ್ಷಿ. ಇದನ್ನ ಪವಿತ್ರತೆಯಿಂದ ಬಳಸಿದ್ರೆ ನಾವು ಪುಣ್ಯವಂತರಾಗ್ತೀವಿ. ನಾವು ಅದನ್ನ ಪವಿತ್ರತೆಯಿಂದ ಬಳಸಲಾರದೆ ಉದ್ದಟತನದಿಂದ ನಾವು ಬಳಸಿದ್ದಾಯಿತು ಅಂದ್ರೆ ನಮ್ಮಲ್ಲಿ ಜೀವನದಲ್ಲಿ ಏನು ಉದ್ದಟತನ ಮಾಡಿರ್ತೀವಿ ಒಂದ್ಸಲ ಅದಕ್ಕೆ ಫಲಭೋಗ ಸಿಗುತ್ತೆ. ಸ್ವಾಮಿ, ಜಾಗದ ಇತಿಹಾಸ ಹೇಳಿದ್ರೆ ಈಗಷ್ಟೇ ನಾನು ನೋಡಿದೆ ಕೆಲವೊಂದು ವಿಚಾರಗಳು ಬಂದಿದ್ದ ಜನ ಅದೇ ಹೇಳೋ ಮಾತುಗಳನ್ನ ಕೇಳಲ್ಲ. ಅದಕ್ಕೆ ಏನು ಹೇಳಕ್ಕೆ ಇಷ್ಟ? ಅದಕ್ಕೆ ಏನು ಹೇಳ್ತೀವಿ ಅಂತಂದ್ರೆ, ನಾವು ಇಲ್ಲಿ ಈ ತರ ನೀವು ಮಾಡಿ ಈ ತರ ಮಾಡಬೇಡಿ. ಕೆಲವೊಂದು ಇರ್ತವೆ ದೇವಸ್ಥಾನಗಳಲ್ಲಿ ಅಂತ ಅಂದಾದ್ಮೇಲೆ ಕೆಲವೊಂದು ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಅದನ್ನ ನೀವು ಮಾಡಿ ಅವ್ರನ್ನ ಅಲ್ಲಿ ಅರ್ಚಕರನ್ನ ಕೇಳಿಕೊಂಡು, ಅರ್ಚಕರು ಏನೋ ಒಂದು ಅಲ್ಲಿ ಒಂದು ನಿಮಗೆ ಸೂಚನೆ ಕೊಡ್ತಾರೆ, ಆ ಸೂಚನೆನ ಮಾಡಿ.
ಈಗ ಒಳಗಡೆಗೆ ನೀರಿಲ್ಲ, ಈಗ ಎಲ್ಲ ಉಂಡ್ಲೆ ತೆಗೆಸಿ ನಿಮ್ ಮುಂದೆ ನೋಡ್ತಾ ಇದ್ರೆ ಬಾಟ್ಲ್ ಅದೆಲ್ಲ ಹಾಕಿದ್ದಾರೆ, ಇವನ್ನೆಲ್ಲ ನಾವು ತೆಗೆಸಿ ಕ್ಲೀನ್ ಮಾಡಿದೀವಿ. ಒಳಗಡೆ ನೀರಿರಲ್ಲ, ಯಾವತ್ತೂ ಹೊರಗಡೆ ಯಾರಿಗೂ ಪ್ರವೇಶನೇ ಇರಲ್ಲ. ಅದೇನೋ ದ್ವಾರ ಇದೆ, ಆ ದ್ವಾರದಲ್ಲೇ ತೀರ್ಥ ಇರುತ್ತೆ, ತೀರ್ಥ ಕುಡ್ಕೊಂಡು ತಲೆ ಮೇಲೆ ಪ್ರೋಷಣೆ ಮಾಡ್ಕೊಳ್ಳುವಂಥದ್ದು ಒಂದು ಪ್ರತೀತಿ ಇರೋದು. ಈ ಒಳಗಡೆಗೆ ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ಅದು ಹಳೆ ಕಾಲದ ಗುಹೆಗಳಂದಾಗ ಕೆಲವೊಂದು ವಿಚಾರಗಳು ಇರ್ತವೆ. ಕೆಲವೊಂದು ಏನೋ ಒಂದು ಶ್ರೀಚಕ್ರಗಳು ಕೆತ್ತಿರ್ತಾರೆ, ಅಥವಾ ಇನ್ನೊಂದು ಏನೋ ಒಂದು ಉಪಶಕ್ತಿಗಳು ಇರ್ತವೆ. ನಾವು ಬಂದಿರೋರು ಏನೋ ನಮ್ಮ ಕೈಯಿಂದ ಒಂದು ಅಚಾತುರ್ಯ ಏನಾರು ನಡೀತು ಅಂದ್ರೆ ಅದಕ್ಕೆ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ತೀರ್ಥ ಮುಖ್ಯ. ಹಾಗಾಗಿ ನಾವು ತೀರ್ಥನ ಇಲ್ಲೇ ಕೊಡ್ತಾ ಇರ್ತೀವಿ. ಎಲ್ಲಿವರೆಗೂ ಅದು ಅಮ್ಮನವರು ಬಾಗಿಲವರೆಗೂ, ಅದು ಗಂಗೆ ಬರುವವರೆಗೂ ಮಾತ್ರ. ಅದು ಬಂತು ಅಂದ್ರೆ ನಿಮ್ಮ ಸ್ವಯ ನಿಮ್ಮನ್ನೇ ಬಿಡ್ತೀವಿ. ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀರಾ, ಪುಣ್ಯ ತಗೊಂಡೋಗಿ, ಪಾಪ ಹೊತ್ಕೊಂಡೋಗ್ಬೇಡಿ. ತೀರ್ಥಕ್ಷೇತ್ರದಲ್ಲಿ ಬಂದಾಗ ಕಳ್ಕೊಂಡು ಹೋಗ್ಬೇಕು, ಒಂದು ಹೊಸದು ತಗೊಂಡು ಹೋಗ್ಬಾರ್ದು. ಕರ್ಮ ಕಳೆಯೋದಕ್ಕೆ ನಾವು ತೀರ್ಥಕ್ಷೇತ್ರಕ್ಕೆ ಬರೋದು. ಹೌದು, ಆದ್ರೆ ಕರ್ಮನೇ ನಾವು ಜಾಸ್ತಿ ಬೆನ್ನಿಗೆ ಹಾಕೊಂಡು ಹೋಗ್ತೀನಿ ಅನ್ನೋದು ಬೇಡ. ನಿಮ್ಮಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅಂದ್ರೆ, ನಿಮ್ದು ಇವತ್ತಿನ ಒಂದು ದಿವಸದ್ದು ಶ್ರಮದಾನ ವೇಸ್ಟ್, ನಿಮ್ಮಲ್ಲಿರುವಂತ ಕೆಲವೊಂದು ಅಷ್ಟು ಹಣ ವೇಸ್ಟ್, ಬೆಟ್ಟ ಹತ್ಕೊಂಡ್ ಬರ್ಬೇಕು, ಎನರ್ಜಿ ವೇಸ್ಟ್, ಶ್ರಮ ವೇಸ್ಟ್. ಆ ತರ ನೀವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬಂದಾಗ ಇಲ್ಲಿ ಅರ್ಚಕರು ಏನ್ ಹೇಳ್ತಾರೆ ಅದನ್ನ ಸೂಚನೆನ ಕೇಳ್ಕೊಳ್ಳಿ, ಆ ಪ್ರಕಾರ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು. ಯಾಕಂದ್ರೆ ನಮಗ್ ಹೇಳಬೇಕು ಅಂದ್ರೆ ನಮಗೆ ಯಾರೋ ಒಬ್ರು ಹೇಳಿರ್ತಾರೆ, ಈ ಸಮಯದಲ್ಲಿ ಈ ತರ ಇರುತ್ತೆ, ಈ ಸಮಯದಲ್ಲಿ ಈ ತರ ಇರುತ್ತೆ, ಈ ತರ ನೀವು ಬಂದ ಭಕ್ತಾದಿಗಳು ಸೂಚನೆ ಕೊಡಿ ಅಂತೇಳಿ ನಮಗೊಬ್ರು ಗುರುಗಳು ಹೇಳಿರ್ತಾರೆ. ನಾವು ಅದನ್ನ ನಿಮಗೆ ಹೇಳ್ತಿರ್ತೀವಿ, ಅಥವಾ ನಾವೇ ಏನು ಕಂಡು ಹಿಡ್ದಿರಲ್ಲ ಇಲ್ಲಿ. ನಿಜ ನಿಜ. ಹಾಗಾಗಿ ನಾವು ಅದನ್ನ ಹೇಳಬೇಕಾದ್ರೆ ನಮಗೂ ಒಂದು ಗುರುದಿಂದ ಅದನ್ನ ಬೋಧನೆ ಬಂದಾಗ್ಲೇ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಅದಕ್ಕೆ ಏನೋ ಒಂದು ವಿಚಾರ ಇರುತ್ತೆ ಅದನ್ನ ಮಾಡಿ ಅದ್ರದ್ದು ಪೂರ ಫಲಭೋಗನ ನೀವು ತಗೊಳ್ಳಿ. ಸರಿ ಸರಿ. ಈಗ ನೀವು ಹೊಸಬ ಬಂದಿರೋರು ನಿನಗೆ ಏನು ಗೊತ್ತಿರಲ್ಲ. ನಾವು ಅಲ್ಲಿ ಮಾಡಬಾರ್ದು ಅಂತಂದಾಗ ನಾನು ಹೋಗಿ ಮಾಡಿ ಬರ್ತೀನಿ ಅಂತಂದ್ರೆ ನಿನಗೆ ನರೇಂದ್ರ ಮೋದಿ ಸೀಟ್ ಏನಾದ್ರು ಬಿಟ್ಟು ಕೊಡ್ತಾನ? ನೀನು ಅಲ್ಲಿ ಹೋಗಿ ಅವ್ನು ಹೇಳಿದ್ರು ನೀನು ಮಾಡಿದ್ಯಾ, ಬಾರಪ್ಪ ನೀನು ದೊಡ್ಡ ಸಾಹಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಿಮಗೇನಾದ್ರು ಸೀಟ್ ಬಿಟ್ಟು ಕೊಡ್ತಾರಾ? ಕೊಡಲ್ಲ. ಅದು ನಿಮ್ಗೆ ಗೊತ್ತಿರುತ್ತಲ್ಲ ಸ್ಟೆಪ್. ಮತ್ತೆ ನಾ ಹೇಳಿದ ಮೇಲೆ ನನಗೆ ಸಮಾಧಾನ ಆಗೋದಿಲ್ಲ ಅಂತಂದ್ರೆ ನನಗೆ ಅಲ್ಲಿ ಹೋಗ್ಲಿಕ್ಕೆ ಸಮಾಧಾನ ಆಗೋದಿಲ್ಲ. ಹೋಗ್ಬಿಟ್ರ ಹೋಗಿ ಮತ್ತೆ ಮೇಲೆ ಅಂದ್ರೆ ಗುರುಗಳಿದ್ರು, ವಿಡಿಯೋ ಮಾಡಿಲ್ಲ ಅಷ್ಟೇ ಅವರು. ಹೇಳ್ತಾನೆ ಅವ್ರೆ, ಸರಿ ಆಯ್ತು ಇಲ್ಲೇ ಬಾಗ್ಲವರೆಗೂ ಹೋಗ್ಬಿಟ್ಟು ಬರ್ತೀವಿ ಅಂದ್ರೆ ಅವ್ರು ಒಳಗೆ ಬಿಡ್ತಿರ್ಲಿಲ್ಲ. ಅಲ್ಲಿ ತೀರ್ಥ ಮುಖ್ಯ ಅಷ್ಟೇ, ದೇವ್ರುಗಳಿಲ್ಲ. ತೀರ್ಥ ಇರು, ತೀರ್ಥ ಹುಟ್ಟೋ ಜಾಗ. ಆ ತೀರ್ಥ ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ ಅಷ್ಟೇ. ಶಂಖದಿಂದನೇ ಬರಬೇಕು ಅಂದ್ರೆ ನಮ್ಮ ಶಂಖ ಇಟ್ಕೊಂಡು ಕುಂದಿರ್ತಿದ್ದೆ, ಉದ್ದರಣೆ ಹಾಕಿ ಇಟ್ಕೊಂಡು ಕೂತ್ಕೊಳ್ಳಿ. ಹಂಗಿತ್ತಂದ್ರೆ ಯಾರು ಪೂಜಾರಿನೇ ಇರ್ತಾ ಇರಲಿಲ್ಲ ಅಷ್ಟೇ. ಹಿಂಗೆ ಅಲ್ಲ, ನಾನು ನಿಮಗೆ ಅಲ್ಲಿ ಒಳಗಡೆ ಹೋಗ್ಬೇಕು, ಒಂದು ದೇವಸ್ಥಾನದಾಗ ಒಬ್ಬರಿಗೆ ದರ್ಶನ ಮಾಡಬೇಡಿ ಅಂತ ಹೇಳಕ್ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಗುರುಗಳೇ. ಫಸ್ಟ್ ಆಫ್ ಆಲ್ ನಾನು ಪೂಜಾರಿನೇ ಆಗಿರ್ಬೋದು, ಅಲ್ಲಿನ ಒಂದು ದೊಡ್ಡ ಅಧಿಕಾರಿನೇ ಆಗಿರ್ಬೋದು, ದೇವ್ರ ದರ್ಶನ ಅಲ್ಲಿ ಹೋಗಿ ದರ್ಶನ ಮಾಡಬೇಡ ಅನ್ನೋಕೆ ಯಾರಿಗೂ ಅಧಿಕಾರ ಇಲ್ಲ. ಅಧಿಕಾರ ಇರೋದು ಆ ದೇವ್ರಿಗೆ ಒಬ್ಬನಿಗೆ ನಿಂತಲ್ಲಿ ಯಾವಾಗ ಹೋಗ್ಬೇಡ ಅನ್ನೋಕೆ. ನೋಡಿ ಶ್ರಮಿಕ ವರ್ಗ ಫುಲ್ ಮೇಲ್ವರೆಗೂ ಹೋಗ್ಬೇಕಣ್ಣ. ಫುಲ್ ಮೇಲ್ವರೆಗೂ ಹೋಯ್ತೀರಾ? ಅಂಗಡಿನ ಅಣ್ಣ? ನಾವು ಹಂಗೆ ಹತ್ತೋದೇ ಕಷ್ಟ ಅಂತೀವಿ ಪಾಪ, ನೀವು ಇಷ್ಟೆಲ್ಲ ಎತ್ಕೊಂಡು ಓಡಾಡ್ಬೇಕಲ್ಲ, ಹೊಟ್ಟೆ ಪಾಡು ಜೀವನ ಮಾಡೋದಲ್ಲ. ಹಿಡ್ಕೊಂಡ ಈ ಕಡೆ ಇಡ್ಲಾ? ಬಿಸಿಲು, ಇಲ್ಲಿ ನೆಳ್ಳು ಸರಿಯಾಗಿ ಸಿಗಲ್ಲ. ನೀರು ಇಟ್ಕೊಂಡಿದ್ದೀರಣ್ಣ? ನೀರು ಕುಡೀರಿ ಒಂದು, ಅದರಲ್ಲೇ ಏನಾಗಲ್ಲ. ಅವ್ರಿಗೆ ಲೆಕ್ಕ ಸಮಯ ಲೆಕ್ಕ ಹೇಳೋದು ಭತ್ತವನ್ನು ಕೊಡದೆ ಅಂತ. ಕಾಸು ಕೊಡುವಾಗ ಇಳ್ಕೊಂತಾರೆ. ಎಷ್ಟು ಕೊಡ್ತಾರೆ ಅಣ್ಣ ಒಂದು ರೌಂಡ್ ಅಂತ ಹೇಳಿದ್ರೆ? ಕೊಡ್ತಾರೆ ಒಂದು ಚೀಲಕ್ಕೆ 200, 250, 250. ಓಕೆ ಓಕೆ. ಒಂದು 2 ಟ್ರಿಪ್ ಎತ್ತಾಕ್ರೆ 500 ರೂಪಾಯಿ ಕೊಡ್ತಾರೆ ಸಮಯ. ದಿನ 2 ಟ್ರಿಪ್ ಹಾಕ್ತೀರಾ ಅಣ್ಣ?
ಬೆಳಗ್ಗೆ ಒಂದು ಸಂಜೆಗೆ ಒಂದಾ? ಹೊತ್ಕೊಂಡು ಹೋಗ್ತಿರೋದು ಡೈಲಿ 2 ಸರಿ. ಹೊಟ್ಟೆ ಪಾಡು ನೋಡಿ ಬ್ರೋ ಹಿಂಗೆಲ್ಲ ಐತೆ. ನಾವು ಹಂಗೆ ಹತ್ತದೆ ಕಷ್ಟ ಅಂತೀವಿ. ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ಕೊಡ್ತಾರೆ? ಒಂದು ಟ್ರಿಪ್ 250. 2 ಸರಿ ಹೋದ್ರೆ 500. ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಜೀವನ ಮಾಡ್ಬೇಕಂತ ಸಮಯ ಏನೋ ಹೊಟ್ಟೆ ಪಾಡಿಗೆ. ಏನು ಮಾಡ್ತಾರೆ ಮಕ್ಕಳು? 2 ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ ಸಮಯ. ಏನಿಲ್ಲ. ಬೆಳಗ್ಗೆ ಒಂದ್ಸರಿ ಹೊತ್ಕೊಂಡು ಹೋಗ್ತೀರಾ? ಈಗ ಹೋಗಿ ಬಂದ್ರೆ ಒಂದ್ಸರಿ? ಇಲ್ಲ ಸಮಯ ಇಲ್ಲಿ ಇನ್ನೊಂದು ಐತೆ ಹೊಲ್ಕತ್ತಿರ್ತ ವ್ಯಕ್ತಿ ಇಕ್ಕಿದ್ವಿ. ಇವಾಗ ಒಂದು ಸೌಲಭ್ಯ. ಥ್ಯಾಂಕ್ ಯು ಬ್ರೋ. ಬರೋದಣ್ಣ? ಹ್ಞೂ ಸರ್. ಸ್ನೇಹಿತರೆ, ನಾವು ಗಂಗಾ ಪರಮೇಶ್ವರಿ ದೇವಸ್ಥಾನದಿಂದ ಮೇಲೆ ಬಂದರೆ ಸ್ವಲ್ಪ ದೂರ ಈ ಥರ ಕಲ್ಗಳ ಮಧ್ಯೆನೇ ಹೋಗಬೇಕು. ಆ್ಯಂಡ್ ದಿಸ್ ಈಸ್ ದ ಆ್ಯಕ್ಚುಯಲ್ ಡಿಫಿಕಲ್ಟ್ ಪಾರ್ಟ್. ಅದು ಬಿಟ್ಟರೆ ಸ್ಟಾರ್ಟಿಂಗಲ್ಲೂ ಬಂದ್ಬಿಡ್ಬೋದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತ ಬೆಟ್ಟದ ಸ್ಟೀಪ್ ಏನಿದೆ ಅದನ್ನು ಈಸಿಯಾಗಿ ಹತ್ಬೋದು ನನ್ನ ಪ್ರಕಾರ. ಬಟ್ ಇದಿದೆಯಲ್ಲ, ಇದೇನೇ ಸ್ವಲ್ಪ ಟಯರ್ಡಿಂಗ್ ಅನ್ಸೋದು. ನೋಡಿ, ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಹಿಡಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ರು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರ 12 ದ್ವಾದಶ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದ 12 ಕಡೆ ಓಡಾಡೋದು. ಕಾಶಿ, ಶ್ರೀಶೈಲ, ಕೇದಾರ ಅದನ್ನೆಲ್ಲ ಇಲ್ಲೇ ಮಾಡಿದ್ದಾರೆ. ಚಂದ್ರಪ್ಪ ಅಂತ ಅವರು ಇವಾಗ ಇಲ್ಲ. ಇದು ಪ್ರದಕ್ಷಿಣೆ ಮಾಡಿರೋದು ಚಂದ್ರಪ್ಪ ಅಂತ ಅವರು ಮಾಡಿಸಿರೋದು ಇದೆಲ್ಲ. ಇವಾಗ ಯಾರು ಬರೋದು ನಾವು ಮಾಡ್ತಾ ಇದ್ದೀವಿ. ಓಕೆ ಓಕೆ ಸ್ವಾಮಿ, ಒಳ್ಳೆ ಕೆಲಸ. ಥ್ಯಾಂಕ್ ಯು. ಮೇಲ್ಗಡೆ ಹೋದ್ರೆ ಗಿರಿ ಗಂಗಾಧೇಶ್ವರ, ಮೇಲೆ ನೋಡೋದು ಎಲ್ಲ ಹೋಗಿ ಬಂದು. ಮೇಲ್ಗಡೆ ಹೋದ್ರೆ ಗಿರಿ ಗಂಗಾಧೇಶ್ವರ, ಸುತ್ತ ಬಸವಣ್ಣ, ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ. ಮತ್ತೆ ಒಳಕಾಲ್ ತೀರ್ಥ ಇದೆ. ಕೈಯ ಪಾಪ ವಿಮೋಚನಾ ತೀರ್ಥನ. ಪಾಪ ಮಾಡಿದ್ರೆ ನೀರು ಸಿಗಲ್ಲ ಅಂತ ಹೇಳ್ತಾರೆ, ಪುಣ್ಯ ಮಾಡಿದ್ರೆ ನೀರು ಕೈ ತುಂಬ ಸಿಗುತ್ತೆ ಅಂತ ಹೇಳ್ತಾರೆ. ಒಳಕಾಲ್ ತೀರ್ಥ. ಸ್ವಾಮಿ, ಇದು ಮೇಲ್ಗಡೆ ಸುತ್ತ ಬಸವಣ್ಣ ಇದೆಯಲ್ಲ, ಅದು ಯಾವ ಕಾಲದಲ್ಲಿ ಮಾಡಿರೋದು? ಅದು ಪುರಾತನ ಕಾಲದಿಂದ ಇದೆ. ಅವಾಗ ಕೆತ್ತಿರೋದು. ಅದನ್ನ ಸುತ್ತಾಕಿದ್ರೆ ಕೈಲಾಸ ಸುತ್ತಾಕ್ ಬಂದಂಗೆ ಅನ್ನೋ ಪ್ರತೀತಿ ಇದೆ. ಮತ್ತೆ ಅಲ್ಲಿ ಮುಂದೆ ಹೋದ್ರೆ ಉರಿಗಂಬ, ತೀರ್ಥ ಕಂಬ. ಆ ಉರಿಗಂಬದಲ್ಲಿ ಮುಂದೆ ಕಂಬದಲ್ಲಿ, ಇವಾಗ ನಾವು ಓದ್ತಾ ಮುಂದೆ ಕಂಬದಲ್ಲಿ ಅಲ್ಲಿ ಕಿರ್ದಿವಳಿಗೆ ಅಂತ ಬರ್ತದೆ ದೀಪಾವಳಿ ಟೈಮಲ್ಲಿ. ಆ ದೀಪ ಹಚ್ತಾರೆ ಅಲ್ಲಿ. ಅವಾಗಿನ ಕಾಲದಲ್ಲಿ ಮೈಸೂರು ಮಹಾರಾಜರು ಇಲ್ಲಿಂದ ಮೈಸೂರಿಗೆ ಕಾಣಿಸದ ದೀಪ, ತೀರ್ಥ ಪ್ರಸಾದ ತಗೊಂತಿದ್ರು ಅಲ್ಲಿ. ಮತ್ತೆ ಇನ್ನೊಂದು ಹಿಂದೆ ಕಂಬದಲ್ಲಿ ತೀರ್ಥ ಬರುತ್ತೆ. ಜನವರಿ 14 ಮಕರ ಸಂಕ್ರಾಂತಿ ದಿವಸ ತೀರ್ಥ ಬರುತ್ತೆ. ಆ ತೀರ್ಥ ತಗೊಂಡೋಗ್ಬಿಟ್ಟು ಗಂಗಾಧೇಶ್ವರ ಮತ್ತೆ ಪಾರ್ವತಿ ದೇವಿಗೆ, ಕೆಳಗಡೆ ಮೇನ್ ಟೆಂಪಲ್ ಇದೆಯಲ್ಲ, ಪಾರ್ವತಿ ದೇವಿಗೆ ಧಾರೆ ಮಾಡ್ತಾ ಅವತ್ತು ಮದ್ವೆ ಗಿರಿಜಾ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ ಅವತ್ತು ಊರಲ್ಲಿ. ಅವತ್ತು ಜಾತ್ರೆ ಆ ದಿನ. ಮತ್ತೆ ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ ಇದೆ ಹಿಂದೆಗಡೆ. ಶಾಂತಲ ಅವಳು ಬೇಲೂರು ಹಳೆಬೀಡು ವಿಷ್ಣುವರ್ಧನ ಹೆಂಡತಿ. ಅವಳಿಗೆ ಮಕ್ಕಳಾಗಿ ನಾವು ಒಂದು ಕಾರಣಕ್ಕೋಸ್ಕರ ಬಂದು ಅಲ್ಲಿ ಅವಳು ಬೀಳ್ತಾಳೆ ಆ 4000 ಅಡಿ ಕೆಳಗಡೆ. ಅವಳು ಬಿದ್ದಂತ ಕುರುಗೋಸ್ಕರ ಅರಳು ಅವರೆಕಾಳನ್ನ ಕಟ್ಕೊಂಡು ಬಿದ್ದಿರ್ತಾಳೆ. ಅದೇ ಜಾಗ ಅವಳು ಬಿದ್ದಂತ ಸ್ಥಳದಲ್ಲಿ ಅರಳು ಅವರೆಕಾಳು ಬೆಳೆದಿರುತ್ತೆ. ಅದನ್ನ ತಗೊಂಡು ಅಲ್ಲೇ ಉಜ್ಜಿ ನೋಡಿದ್ರೆ ಅದು ರಕ್ತ ಆಗುತ್ತೆ. ಇಲ್ಲಾಂದ್ರೆ ಮನೆಗೆ ತಗೊಂಡೋಗಿ ಸಾಂಬಾರ್ ಮಾಡಿದ್ರೆ ಅದು ಸಾಂಬಾರ್ ಆಗಲ್ಲ, ಅದು ರಕ್ತ ಆಗುತ್ತೆ. ಇವತ್ತು ಪರೀಕ್ಷೆ ಮಾಡಿ ನೋಡ್ಬೋದು. ಅದು ಬೆಟ್ಟದ ಹಿಂಭಾಗ ಹೋಗ್ಬೇಕು. ಆ ಕಪಿಲ ತೀರ್ಥದಲ್ಲಿ ಯಾವಾಗ್ಲೂ ವರ್ಷದ 365 ದಿನನೂ ತೀರ್ಥ ಇದ್ದೇ ಇರುತ್ತೆ ಅಲ್ಲಿ ನೀರು.
ಈ ರೂಟಲ್ಲಿ ಇವಾಗ ನಾವು ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು ಶೂ ಹಾಕೊಂಡು ಹತ್ಬೇಡಿ ಅಂತ. ನೋಡೋಣ, ಶೂ ತೆಗ್ದಿಲ್ಲ ಸೈಡ್ಗೆ ಇಟ್ಬಿಟ್ಟು ಬರಿಗಾಲಲ್ಲಿ ಹತ್ತುವ ಪ್ರಯತ್ನ. ಆಗಲೂ ಸಖತ್ ಕಷ್ಟ ಐತೆ ಗುರು ಹತ್ತೋದು. ಯಪ್ಪ ಏನೋ ಅಂದ್ಕೊಂಡು ಬಂದಮೇಲೆ ತಾನೇ ಅದ್ರೇ ಬರೋ ಗೊತ್ತಾಗೋದು. ಕಷ್ಟ ಐತೆ. ನಾವಿಲ್ಲಿ ಶೂ ಹಾಕ್ಕೊಂಡೆ ಹತ್ಬೋದು, ಬಟ್ ಏನಪ್ಪ ಅಂದರೆ ತುಂಬ ಸ್ಟೀಪ್ ಆಗಿದೆ, ಅಂದರೆ ಫುಲ್ ಸ್ಟ್ರೈಟ್ ಆಗಿದೆ ಬೆಟ್ಟ. ಮೆಟ್ಲುಗಳು ಮಾಡಿದ್ದಾರೆ, ಶೂ ಹಾಕ್ಕೊಂಡು ಹತ್ಬೋದು, ಏನು ಸಮಸ್ಯೆ ಇಲ್ಲ. ಹಿಂದೆ ಬಂದರೆ ಏನೂ ಇಲ್ಲ ನನ್ನ ಹತ್ರ. ಏಯ್ ಒಯ್ಯಿರೋದು, ಏಯ್ ರೆಕಾರ್ಡ್ ಮಾಡ್ಕೊಂಬೋದಣ್ಣ. 18 ವರ್ಷದಿಂದ ರೆಗ್ಯುಲರಾಗಿ ಬರ್ತೀರಣ್ಣ? 1814 ಹತ್ತುತ್ತಿರೋದು 1814ನೇ ಸಲ. ಬೆಂಗಳೂರು ಅಣ್ಣ, ಚಿಕ್ಕ ಹುಡುಗೂರಲ್ಲಿ 2 ಸಲ ಬಂದಿದ್ದು. ಯಗ್ನಳ್ಳಿ ಕ್ರಾಸು, ಮಹಾಲಕ್ಷ್ಮಿ ಲೇಔಟ್ ಅಣ್ಣ. ಓಕೆ ಓಕೆ. ಅಂದಾನೆ ಹಿಂಗೆ ದಿನ ನಡೆಯುತ್ತೆ ಹಿಂಗೆ ಅಣ್ಣ? ಓಕೆ ಓಕೆ. ದೇವಸ್ಥಾನ ವತಿಯಿಂದ ಗೌರ್ಮೆಂಟ್ ಇದರಿಂದ ಮಾಡ್ತಾರೆ. ದೇವಸ್ಥಾನ ಟೈಮಿಂಗ್ಸ್ ಅಣ್ಣ ಓಪನು? ಬೆಳಿಗ್ಗೆ 9. ಓಕೆ. ಅವರು 5 ಗಂಟೆಗೆಲ್ಲ ಬರ್ತಾರೆ. ಹ್ಞೂ ಬರ್ತಾರೆ, ಅಭಿಷೇಕವನ್ನು ಮಾಡ್ತಾರೆ. ಆಮೇಲೆ 9 ಗಂಟೆಗೆ ಮಹಾಮಂಗಳಾರತಿಗಳು ಉಪದೇಶಿಗೆಲ್ಲ ಬಿಡೋದು 8 ಮೇಲೆ. ಬೇಗ ಬಂದ್ರೂ ನಿಂತ್ಕೋಬೇಕು, ಓಕೆ. ಕಾಯ್ಕೊಂಡು ನಿಂತಿರ್ತಾರೆ. ಆಮೇಲೆ ಅವರೆಲ್ಲ ಪೂಜೆ ಇದು ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ. ಹಾಂ, ಎಲ್ಲ ಕಸ ಹಾಕ್ಬಿಟ್ಟಿದ್ದೀವಿ. ನಾವು ಕ್ಲೀನ್ ಮಾಡಿಸ್ತೀವಿ, ಮತ್ತೆಲ್ಲ ಮಾಡಿಸಿದ್ವಿ. ಸ್ಟಾರ್ಟಿಂಗಲ್ಲೆಲ್ಲ ಭಾಳ ಇಂಟ್ರೆಸ್ಟ್ ತಗೊಂಡು ಮಾಡಿದ್ವಿ. ಈಗ ಯಾರು ವಾಲಂಟಿಯರ್ಸ್ ಬಂದು ಮಾಡೋಕ್ಕೆ ಇರಲಿಲ್ಲ. ಎಲ್ಲ ನಾನು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದ್ರೆ ಇನ್ನು ಸ್ವಲ್ಪ ಅನುಕೂಲ ಆಯ್ತದೆ ಅಣ್ಣ. ನಾನು ಲೆಟ್ರ್ ಕೊಡ್ತೀವಿ ಗೌರ್ಮೆಂಟ್ಗೆ. ನಮ್ಮ ಅಂಕಲ್ ಮಿನಿಸ್ಟ್ರು ಕಮಲ. ಓಕೆ ಓಕೆ. ರಿಲೇಷನ್ ಬಿಲ್ಪತ್ರ ಅಣ್ಣ ಇದು? ಅಲ್ಲ, ನಿಂಬೆಹಣ್ಣು. ಏನು ಮಾಡ್ತೀವಿ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ. ಓಕೆ ಓಕೆ. ಕೈ ಒರೆಸ್ಕೊಂಡು ನೋಡಿ, ಘಮ 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 ಅನ್ನುತ್ತೆ. ಇದು ಋಷಿ ಮುನಿಯವರು ತಪಸ್ ಮಾಡಿ 1000 ವರ್ಷ ಹಿಂದೆ ಹಾಕಿರೋ ಮರ ಇದು. ಇದನ್ನು ರೈಲಿಂಗ್ಸ್ ಇಳಿದ ನಂತರ ಕೈ ಹಾಕಿ ಉಜ್ಜಿಂಗ್ ನೋಡಿ, ಕೈ ವಾಸನೆ ಹೆಂಗಿರುತ್ತೆ. ಎಲ್ಲ ದೈವ ಶಕ್ತಿ ಮರಗಳು. ನಾವು ಇದನ್ನು ಮನೇಲಿ ಹಾಕೊಂಡ್ರೆ ಲೆಮನ್ ಗಿಡ, ಅದು ಇಲ್ಲಿ ಬೆಳೆದ್ರೆ ದೇವ್ರ ಗಿಡ, ದೈವ ಶಕ್ತಿ ಬಲ ಇರುತ್ತೆ. ಇನ್ನೇನಣ್ಣ, ಮಹರ್ಷಿಗಳು ತಪಸ್ ಮಾಡಿದಾರಂದ್ರೆ ಆ ತಪಶಕ್ತಿ ಎಲ್ಲ ವೈಬ್ರೇಷನ್ ಪಾಸ್ ಆಗುತ್ತೆ. ಆಮೇಲೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ತಿರುವುಗಳು ತುಂಬ ಇದೆ ಇಲ್ಲಿ. ಆದರೂ ನಾವು ಅದನ್ನು ಫಾಲೋ ಮಾಡ್ಕೊಂಡು ಅದನ್ನು ಅನುಸರಿಸ್ಕೊಂಡ್ಬಿಟ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತ. ನಾವು ಏನು ಬೇರೆ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಒಳ್ಳೆ ರೀತಿ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದು ಸಾಕು. ಭಗವಂತ ಏನು ಕೊಡ್ಬೇಕು ನಮಗೆ, ನಮ್ಮ ಈ ಜನ್ಮಕ್ಕೆ ಕೊಟ್ಟೆ ಕೊಡ್ತಾನೆ. ನಿಜ ಅಣ್ಣ. ಅಷ್ಟೇ, ನಾವು ಇನ್ನೊಬ್ರಿಗೆ ಆಸೆ ಪಡೋದು, ಮಿಸ್ಗೈಡ್ ಮಾಡೋದು, ಇಲ್ಲಿ ಕಾಯಿ ಬಿಡ್ತಾರೆ, ಮಾರ್ಲಿಷ್ಟು ಸ್ವಲ್ಪ ಕಾಯಿ ಬಿಡೋದು. ಇಲ್ಲಿ ತನಕ ಇತ್ತು ಮರ. ನಾವು ಇನ್ನೊಬ್ರಿಗೆ ಆಸೆ ಬಿದ್ದರೆ ನಮ್ದು ಕಿತ್ಕೊಂಡು ಹೋಗುತ್ತೆ. ನಂದು ಬಟ್ಲು ಸಾಮಾನ್ಯ ಬೆಟ್ಟದಲ್ಲಿ ಬೆಳೆಯಲ್ಲ, ಇಲ್ಲಿ ಬೆಳೀತತೆ ಅಂದರೆ ಯಾವ ಪವಾಡ
ಹ್ಞೂ ಅದನ್ನ ಹಾಕ್ಬಿಟ್ರೆ ಹ್ಞೂ ನೀಟಾಗಿ ಕಾಣುತ್ತೆ. ಬಟ್ ನಮ್ಮ ಕೈಲಿ ಓದೋಕ್ಕಾಗಲ್ಲ. ಶ್ರೀ ಗಂಗಾಧರಾಯ ನಮಃ. ಶ್ರೀ ಗಂಗಾಧರಾಯ ನಮಃ. ಎದ್ದು ಬಿಟ್ರೆ ಏನು ಬೇಕು ಕೆಲಸ ಮಾಡ್ತಿರ್ತಾರೆ. ಆದರೆ ಅದೇ ಥರ ನೀವು ನೀಟಾಗಿರ್ಬೇಕಷ್ಟೆ. ನಿಜಾಣ. ಕೊಟ್ಟರು ಅಂದ್ಬಿಟ್ಟು ವ್ಯತ್ಯಾಸ ಕಿತ್ತಾಕಿದ್ರೆ ಅಷ್ಟೇ ಆರಾಮಾಗಿ ಹಾಳಾಗ್ಬಿಡ್ತೀರ. ನಿಜಾಣ. ಒಳ್ಳೆತನ ಬರೋದು ಕಷ್ಟ ರೀ. ನಮ್ಮ ಸಂಸ್ಕಾರ ಕೊಟ್ಟರು ದೇವರು ನಾವು ಉಳಿಸ್ಕೊಂಬಂದಿದ್ದೀವಿ. ಭಗವಂತ ಇನ್ನೊಂದು ಟೆಂಪಲ್ ಇದೆ. ಅದು ಬಂದ್ಬಿಟ್ಟು ಬೈಲು ಮಠ ಅಂತ ಇಲ್ಲಿದೆ. ಹಾಂ ಅಲ್ಲಿ ಅಣ್ಣ ವೈಟು. ಆಯಿತಾ? ಹ್ಞೂ ಇನ್ನೊಂದು ಅಲ್ಲಿ ಬಂದಿದೆ, ಅಲ್ಲಿದೆ ನೋಡಿ ಹಾಂ ಅದು ಕಾಡು ಮಧ್ಯೆ. ಹಾಂ ಅದು ರೇವಣ ಸಿದ್ದೇಶ್ವರ ಸ್ವಾಮಿಗಳು ತಪಸ್ ಮಾಡೋ ಜಾಗ. ಬಸಪ್ಪನ ಇಲ್ಲೇ ಬಂಡೆ ಮೇಲೆ ಕೆತ್ತಿರೋದಲ್ಲ ಅಣ್ಣ. ಹೌದು, ಕೆತ್ಬಿಟ್ಟು ಹಂಗೆ ಮೆಟ್ಲು ಮಾಡಿರೋದು. ಇದು ಮಾಡಿಸಿರೋದು ಹೊಯ್ಸಳ ಕಾಲದಲ್ಲಿ. ಹ್ಞೂ ಇದನ್ನು ಜೀರ್ಣೋದ್ಧಾರ ಮಾಡ್ಕೊಂಬಂದಿರೋದು ಲಾಸ್ಟ್ ರಾಜ ಬಂದು ಕೆಂಪೇಗೌಡರು. ಆಮೇಲೆ ತುಂಬ ಕೆಲಸ ಮಾಡಿದ್ದಾರೆ ಕೆಂಪೇಗೌಡರಲ್ಲಿ. ಹ್ಞೂ ಹ್ಞೂ ಸ್ನೇಹಿತರೆ, ಬೆಟ್ಟ ಹತ್ಕೊಂಡು ಬಂದು ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಬೆಟ್ಟ ಹತ್ಕೊಂಡು ಬಂದಿರೋ ಅಷ್ಟು ಸುಸ್ತು ಕ್ಷಣದಲ್ಲಿ ಮಯ ಆಗುತ್ತೆ. ಮತ್ತು ಈ ಜಾಗ ಅಷ್ಟೇ ಪೀಸ್ಫುಲ್ಲಾಗಿ ಕೂಡ ಇದೆ. ಹಂಗಾಡಿ ಹಿಂಗಾಡಿ ಬೆಟ್ಟದ್ದು ಈಗ ಬಂದು ಅಂಕಲ್ ಸಿಕ್ಕಿದ್ರು, ಚೆನ್ನಾಗಿ ಗೈಡ್ ಮಾಡ್ಕೊಂಡು ಬರ್ತವ್ರೆ. ವೀರಭದ್ರೇಶ್ವರ ಸ್ವಾಮಿ ಭಗವಂತ ತಂದೆ ಕಾಪಾಡಪ್ಪ. ಗಣೇಶದೆ ಇದು ಫ್ರೆಂಡ್ ಆದ ನಮಗೆ ಬರ್ತಾ. ಓಯ್ ಮೇಲೆ ನೋಡ, ನಮ್ಮ ಜೊತೆನೆ ಬೆಟ್ಟ ಹತ್ಕೊಂಡು ಬಂತು. ವಾವ್, ಸ್ನೇಹಿತರೆ, ರಾಜ ವಿಷ್ಣುವರ್ಧನನ ಧರ್ಮಪತ್ನಿ ಶಾಂತಲಾ ರಾಣಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊತಾರೆ. ಕಾರಣ ಅವ್ರಿಗೆ ಮಕ್ಕಳಾಗಲಿಲ್ಲ ಅನ್ನೋ ಉದ್ದೇಶಕ್ಕೆ. ಆ ಒಂದು ಇತಿಹಾಸ ಕೂಡ ನಮ್ಮ ಶಿವಗಂಗೆ ಬೆಟ್ಟದಲ್ಲಿದೆ. ಶಾಂತಲಾ ಸೂಸೈಡ್ ಪಾಯಿಂಟ್ ಅಂತಲೇ ಹೇಳ್ತಾರೆ ಇದನ್ನು. ಓಹ್, ಫ್ಲೈಟಲ್ಲಿ ಕಾಣಲ್ವ ಗುರು, ಹಂಗೆ ಕಾಣ್ತಿದೆ ವ್ಯೂ ಇಲ್ಲಿ. ಆ ಬೆಟ್ಟದ ಮೇಲೆ ಲಿಂಗ ಇರೋ ಥರ ಇದೆ, ಕಾಣ್ತಿದೆ ಅನ್ಕೊತೀನಿ. ಅಂತೂ ಇಂತೂ ಬೆಟ್ಟ ಹತ್ತದೋಗುರು. ಇಲ್ಲ, ಅರ್ಧ ದಾರಿಗೆ ಬರೋವರೆಗೂ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದಾದಮೇಲೆ ಬಂದ್ಬಿಟ್ಟು ಏನು ಅಂತ ಇದಾಗಲಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಸಖತ್ ಸುಸ್ತಾಯಿತು. ಅದಾದಮೇಲಿಂದ ಏನಂತ ಸುಸ್ತಾಗಲಿಲ್ಲ.
ವೀರಭದ್ರೇಶ್ವರ ಸ್ವಾಮಿ, ನವಗ್ರಹ, ಗಣಪತಿ, ಎರಡು ಕಂಬ, ವಿಶೇಷ ಕಂಬಗಳು. ಒಂದು ಕಂಬದಲ್ಲಿ ಈ ಮೊದಲನೇ ಕಂಬದಲ್ಲಿ ವರ್ಷಕ್ಕೊಂದ್ಸತಿ ತೀರ್ಥ ಬರುತ್ತೆ. ಸಂಕ್ರಾಂತಿ ಹಬ್ಬದ ದಿನನೇ ಬರುತ್ತೆ, ಇನ್ಯಾವ ದಿನನೂ ಬರುತ್ತೆ. ಮುಂದೆಗಡೆ ಇರೋ ಕಂಬ ದೀಪ ಅಂಟಿಸ್ತೀವಿ ನಾವು, ಅದು ಬಂದು ದೀಪ ಕಂಬ ಅಂತ. ಇದು ತೀರ್ಥ ಕಂಬ. ಇದು ಈ ತೀರ್ಥ ಬರೋದಕ್ಕೆ ಗಂಗಪ್ಪನ ದಾರಿ ಅಂತ. ಇದನ್ನು ತೀರ್ಥ ತಗೊಂಡು ಈ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾರೆ, ಮಿಕ್ಸ್ ಮಾಡಿ ನೀರನ್ನ ಕೆಳಗಡೆ ತಗೊಂಡೋಗಿ ಆ ತೀರ್ಥಗಳಿದೆ ಕೆಳಗಡೆ, ಅದ್ರ ಜೊತೆ ಮಿಕ್ಸ್ ಮಾಡಿ ಅವತ್ತು ದಾರಿ ಇರ್ತಾರೆ. ಪಾರ್ವತಿ ಪರಮೇಶ್ವರ ಮದುವೆ ಮಾಡ್ತಾರೆ. ಆವತ್ತಿನ ದಿವಸ 50,000 ಜನ ಇಲ್ಲಿ ಸೇರ್ತಾರೆ ಬೆಟ್ಟದಲ್ಲಿ. ತೀರ್ಥ ತಗೊಂಡು ಕೆಳಗಡೆ ಹೋಗ್ತಾರೆ ಒಟ್ಟಿಗೆ, ನಾವು ಜೊತೆಗೆ ಹೋಗ್ತೀವಿ. ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. 3 ದಿವಸ ನಡೆಯುತ್ತೆ ಮದುವೆ ಅಂತ. ಹಬ್ಬ 3 ಡೇಸ್ ಕಂಟಿನ್ಯೂಸ್ ಆಗಿರುತ್ತೆ. ಅದ್ರ ನಂತರ ಈ ತೇರೆಲ್ಲ ಹಾಕೊಂಡು 5 ದಿವಸ ಹೋಗ್ತದೆ. ಅದಾದ ನಂತರ ಎಲ್ಲ ಜನ ಬಂದಿರ್ತಾರೆ, ಅವರು ದಾರಿ ಇರ್ತಾರೆ, ದಾಡಿ ಎಲ್ಲ ಕಟ್ಟಿಸ್ತಾರೆ ದೇವರು. ಇನ್ನು ಜನ ನುಡ್ಕೊಂಡು ಹೋಗಿ ನೋಡೋಕೆ ಹೋಗ್ತಾರೆ. ಆಮೇಲೆ ಅಣ್ಣ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮಗೆ. 1800 ಚಿಲ್ಡ್ರಸಲ್ಲಿ ಹತ್ತಿ ಬಂದಿದ್ದೀರಲ್ಲ, ಏನಂತ ಕತ್ ಬರಬೇಕು ಅಸಲಿ ಅಂತ ಅನ್ನಿಸ್ತು? ಏನು ಉದ್ದೇಶ? ಒಂದು ಮನ್ಸು ಕೊಟ್ಟಿದ್ದಾನೆ, ಬರ್ತಾ ಇದ್ದೀನಿ. ನಾನು 108 ಹತ್ಬೇಕು ಅಂತ ಬಂದವನು. ಈಗ 1800 ದಾಟೈತೆ, ದಾಟಿ 1814ನೇ ಇತ್ತು. 14ನೇ ಸಲ ಇವರು ಕೂಡ 36 ವರ್ಷ. ನೀವು ದಿನ ಹತ್ತಾನೆ ಇದ್ದೀರಾ, ನಿಮ್ಗೆ ಲೆಕ್ಕವೇ ಇಲ್ಲ. ಅದು ವಿತ್ ಲಗೇಜ್ ಸಮೇತ ಬರ್ತಾರೆ. ನಾವೆಲ್ಲ ಹಂಗೆ ಬರೋಕ್ಕೆ ಉಸಿರಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲ ಹಿಂದ್ಗಡೆ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಗ್ರಿಲ್ ಹಾಕಿದಾರಲ್ಲ. ಥ್ಯಾಂಕ್ ಯು ಬ್ರೋ, ಸೈಲೆಂಟ್ ಆಗಿದ್ದಕ್ಕೆ. ಇನ್ನೂ ಅದ್ರ ಬಗ್ಗೆ ಹೇಳ್ತಾರೆ ಮಾಹಿತಿ ಇಲ್ಲ. ಅದು ಮದುವೆ ಆದ ನಂತರ ಅವ್ರಿಗೆ ಮಕ್ಕಳಾಗೋದಿಲ್ಲ. ಸೊ ಮಕ್ಕಳಾಗಲಿಲ್ಲ ಅಂತ ಅವ್ರ ತಂಗಿನ ಕೊಟ್ಟು ಮದುವೆ ಮಾಡಿರ್ತಾರೆ. ಆವಾಗ ಅವರು ಮೈಸೂರು ಮಹಾರಾಜ ವಿಷ್ಣುವರ್ಧನ ರಾಜ, ಅವನು ಅಲ್ಲಿ ಬೇಲೂರಿನಲ್ಲಿ 100 ವರ್ಷಗಳ ಕಾಲ ದೇವಸ್ಥಾನ ಕೆತ್ತನೆ ಆಗಿ ಉದ್ಘಾಟನೆಗೆ ರೆಡಿಯಾಗಿ ನಿಂತಿರುತ್ತೆ. ಆ ಟೈಮಲ್ಲಿ ಇವನು ಮಹಾರಾಜ ಅಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗೋ ಟೈಮ್ ನೋಡಿಕೊಂಡು ಇವರು ಅವ್ರ ತಂಗಿಗೆ ಮದುವೆ ಮಾಡಿರ್ತಾರೆ. ಶಕುಂತಲಾ ದೇವಿ ತಂಗಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ನನಗೆ ಮಕ್ಕಳಾಗಲಿಲ್ಲ, ಇವ್ರಿಗೆ ಆಗಲಿ ತನ್ನ ತಂಗಿಗೆ ಆಗಲಿ ಅಂತ ರಾಜನಿಗೆ ಮದುವೆ ಮಾಡಿಸಿರ್ತಾರೆ. ಮಗುವಾಗಿರುತ್ತೆ, ಅದು ಗಂಡು ಮಗು ಆಗಿರುತ್ತೆ. ಅವನು ದೊಡ್ಡವನಾಗಿರ್ತಾನೆ. ಇಲ್ಲಿ ಕರ್ಕೊಂಬಂದಿರ್ತಾಳೆ ಅಮ್ಮ. ಕರ್ಕೊಂಬಂದ್ಬಿಟ್ಟು ಅವನು ರಾಜ ಒಪ್ಪಲ್ಲ, ಪಟ್ಟಾಭಿಷೇಕ ಮಾಡಿ ಅಂದರೆ ಮಗನಿಗೆ. ಇಲ್ಲ, ನಿನ್ನ ಹೊಟ್ಟೆಲಿ ಹುಟ್ಟಿರೋ ಮಗನಿಗೆ ನಾನು ಮಾಡೋದು ಅಂತ ಅವನು. ಇಲ್ಲ, ಹಿಂಗಿದ್ರೆ ಆಗಲ್ಲ ಅಂದ್ಬಿಟ್ಟು ತಂಗಿ ಮಗನ ಕರ್ಕೊಂಡು ಅವಳು ಇಲ್ಲಿ ಬರ್ತಾಳೆ ಮಹಾರಾಣಿ. ಬಂದಾಗ ಕೆಳಗಡೆ ಹೋಗಿ ಕಣ್ಮತ್ತೀರ್ಥ ತೋರಿಸ್ತಾಳೆ. ಅವಾಗ ಅದರಲ್ಲಿ ಹೋಗಿ ನೀರು ತಂಬ ಕುಡಿಯೋಕ್ಕೆ ಅಂತ ಕಳಿಸ್ತಾರೆ. ನಿಮ್ಗೆ ಹೋಗಿ ತರೋಷ್ಟರಲ್ಲಿ ಅಮ್ಮ ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ತಾರೆ. ನಾನಿದ್ರೆ ತಾನೇ ನನ್ನ ಮಾತು ಕೇಳಲ್ಲ ಇವರು ರಾಜ ಅಂದ್ಬಿಟ್ಟು ಅವ್ರು ಹೋಗಿ ಸೂಸೈಡ್ ಮಾಡ್ಕೊತಾರೆ. ಪಟ್ಟಾಭಿಷೇಕ ಮುಂದೆ ಆಯಿತೋ ಇಲ್ಲ ಗೊತ್ತಾಗಿಲ್ಲ. ಬಟ್ ಅವರು ಅಲ್ಲಿ ಬೇಲೂರಿನಲ್ಲಿ ಇದನ್ನು ಮಾಡಿ ಬರ್ತಾರೆ, ಉದ್ಘಾಟನೆ ಮಾಡಿ ಬರ್ತಾರೆ. ಇದು ಅಲ್ಲಿವರೆಗೂ ಇದಾಗಿದೆ. ಆಮೇಲೆ ಇಲ್ಲಿ ಈ 2 ಕಂಬ ಇರೋ ವಿಶೇಷತೆ, ಇದು ಕಂಬಗಳು ಕೆಳಗಿತ್ತು. ಆ ಕಂಬಾಡು ಅಂತ ಒಂದು ಊರು, ಅಲ್ಲಿ ವಿಶೇಷವಾಗಿ ಕಂಬಗಳಿದ್ದು. ಅಲ್ಲಿ ಒಂದು ಪ್ರತಿಭಟತೆ, ಶಿವನ ಭಕ್ತೆ, ಪರಮ ಭಕ್ತೆ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಬಂದಿರ್ತಾರೆ. ಶಿವನ ಮದುವೆ ಆಗಿರಲ್ಲ ಇನ್ನು. ಶಿವನ ಮದುವೆ ನಡಿಬೇಕು ಅಂತೇಳಿ ಎಲ್ಲರ ಮಾತುಕತೆ ಆಗಿ ವಿಷ್ಣು ಬ್ರಹ್ಮ ದೇವತೆಗಳೆಲ್ಲ ನಿರ್ಧಾರ ಮಾಡಿ ಪಾರ್ವತಿ ದೇವಿ ಮದುವೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ ಟೈಮ್ಗೆ ಇಲ್ಲಿ ಇವರು ದೇವತೆಗಳೆಲ್ಲ ಒಂದು ಕಡೆ ಸೇರಿದಾಗ ಅಲ್ಲಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಇದು ಹಿಂಗೆ ದಕ್ಷಿಣ ಹಿಂಗೆ ಎದ್ಬಿಟ್ಟಿರುತ್ತೆ. ಭೂಮಿ ತಾಯಿ ಹೇಳುತ್ತೆ, ಇಲ್ಲ ನಾನು ಒಂದು ಸಮಸ್ಯೆ ಹೇಳ್ಕೋಬೇಕು ಅಂತೇಳಿ ವಿಷ್ಣು ಹತ್ರ ಹೇಳಿದಾಗ, ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ, ಇಲ್ಲ ಈ ಥರ ಆಗೋಗ್ಬಿಟ್ಟಿದೆ, ಎಲ್ಲ ದೇವತೆಗಳು ಇಲ್ಲಿ ಸೇರಿದ್ದಾರೆ, ದಕ್ಷಿಣ ಭಾಗ ಹಿಂಗೆ ಎದ್ದಿದೆ ಮೇಲೆ, ಸರಿ ನೀವು ಏನೋ ಒಂದು ಇದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಆಯಿತು ನಾನು ಇದಕ್ಕೆ ಒಂದು ಪರಿಹಾರ ಮಾಡ್ತೀನಿ ಅಂತೇಳಿ ವಿಷ್ಣು ಅಲ್ಲಿ ಕೈಲಾಸದಲ್ಲಿ ಮದುವೆ ನಡೀತಾ ಇರುತ್ತೆ. ಸೊ ಎಲ್ಲ ಸಭೆ ಸೇರಿಬಿಟ್ಟು ನಿಂತ್ಕೊಂಡಾಗ ಅಗಸ್ತ್ಯ ಮಹರ್ಷಿಗಳನ್ನ ಆಯ್ಕೆ ಮಾಡ್ತಾರೆ. ನೀವು ಈ ಕಡೆ ಹೋಗಿ ದಕ್ಷಿಣ ಭಾಗದಲ್ಲಿ ನಿಂತರೆ ಇಲ್ಲಿಂದನೇ ಶಿವನ ಮದುವೆ ನೋಡಿ, ಅಲ್ಲಿ ನೀವು ಇಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ ಕಳಿಸಿದಾಗ ಅವ್ರು ಒಪ್ಪಲ್ಲ. ಫಸ್ಟು ಇಲ್ಲ, ನಾನು ಮದುವೆ ನೋಡಬೇಕು ಅಂತ ಅವರು, ನೀವು ನಿಮ್ಮ ದಿವ್ಯ ದೃಷ್ಟಿಯಿಂದ ಅಲ್ಲಿಂದನೇ ನೋಡಿ ಅಂತ ಹೇಳ್ತಾರೆ. ಸರಿ, ಅವ್ರು ಇಲ್ಲಿ ಬಂದು ನಿಂತಾಗ ಆ ಭೂಮಿ ಹಿಂಗೆ ಮೇಲೆ ಬಂದ್ಬಿಡುತ್ತೆ. ಆವಾಗ ಸಮತೋಲನ ಆಗಿ ನಿಂತ್ಕೊಳ್ಳುತ್ತೆ. ಅವ್ರು ಇಲ್ಲಿಂದನೇ ಶಿವನ ಮದುವೆ ನೋಡ್ತಾರೆ. ಅಗಸ್ತ್ಯ ಮಹರ್ಷಿಗಳು ಶಿವಗಂಗೆಯಿಂದನೇ ಶಿವ ಪಾರ್ವತಿ ಮದುವೆ ನೋಡ್ತಾರೆ. ಸೊ
ಸರಿ ಅವರು ಇಲ್ಲಿ ಅಘೋರ ತಪಸ್ಸು ಮಾಡ್ತಾರೆ ಆ ಬಂಡೆ ಮೇಲೆ ನಿಂತ್ಕೊಂಡು ಒಂಟಿ ಕಾಲ ತಪಸ್ಸು 100 ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಒಂದು ವರ್ಷಕ್ಕೆ ಒಂದ್ಸತಿ ಕಣ್ಣು ತೆಗೆದ್ರೆ 1 ವರ್ಷ ಲೆಕ್ಕ ಅವ್ರಿಗೆ ತಪಸ್ಸು ಮಾಡೋರಿಗೆ. ಕಣ್ಣು ತೆಗೆದು ನೋಡಿದಾಗ 1 ವರ್ಷ ಆಗೋದು. ಅವ್ರು ಅಘೋರ ತಪಸ್ಸು ಮಾಡ್ಕೊಂಡು ಕೂತಾಗ ಈಶ್ವರ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ ಏನು ಬೇಕು ವರ ಅಂತ ಕೇಳಿದಾಗ ಪ್ರತಿ ದಿವಸ ನಿನ್ನ ಮದುವೆ ನೋಡ್ಬೇಕು ಸ್ವಾಮಿ ಅಂದ್ರಂತೆ. ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಈ ಥರ ಕಣ್ಣು ತೆಗೆದ್ರೆ 1 ವರ್ಷ ಆಗಬೇಕು. ಈ ಕಂಬಗಳು ಸೃಷ್ಟಿ ಮಾಡ್ತೀನಿ, ಇಲ್ಲಿ ತೀರ್ಥ ಉದ್ಭವ ಆಗುತ್ತೆ, ಇದನ್ನು ನೀವು ತಗೊಂಡು ದಾರಿ ಎರೀರಿ. ಇವೆಲ್ಲ ಉದ್ಭವ ಲಿಂಗಗಳು. ಈ ಬೆಟ್ಟದಲ್ಲಿ 108 ಲಿಂಗಗಳು ಈ ಥರ ಉದ್ಭವ ಲಿಂಗಗಳಿದೆ. ಯಾವುದು ಸ್ಟ್ರೈಟ್ ಇಲ್ಲ ಲಿಂಗಗಳಿಲ್ಲಿ, ಎಲ್ಲ ಹಿಂಗಿದೆ. ನೀವು ಬೇಕಾದ್ರೆ ನೋಡಿ, ಇಲ್ಲಿ ಕೆಳಗಡೆ ಹೋಗ್ತಾರಲ್ಲ ಗವಿನೇಶ್ವರ ಟೆಂಪಲಲ್ಲಿ ನೋಡಿ, ತೆಗಿತಾರೆ ಅವಾಗ ತೆಗೆದು ಅಭಿಷೇಕ ಮಾಡ್ತಾರೆ ನೋಡಿ. ಯಾವುದು ಸ್ಟ್ರೈಟ್ ಎಲ್ಲ ಆಮೇಲೆ ಬಂದಂಥ ರಾಜರು ಅಪ್ಡೇಟ್ ಮಾಡಿಕೊಂಡು ಸ್ವಲ್ಪ ಕೆತ್ತನೆ ಮಾಡಿ ಅದು ಇದು ಮಾಡಿಕೊಂಡು ಒಂದು ಮಾಡರ್ನೈಸನ್ ಮಾಡಕ್ಕೆ ಹೋಗಿದ್ದಾರೆ. ಇಲ್ಲಿ ಆಧುನಿಕತೆ ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಈ ಪ್ರಾಚೀನ ಕಾಲತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಭಗವಂತನೇ ಉಳಿಸ್ಕೊಂಡು ಬಂದಿದ್ದಾರೆ. ಇದು ವಿಶೇಷತೆ ಶಿವಲಿಂಗಗಳು. ಪ್ರತಿ ವರ್ಷ ಈ ಸಂಕ್ರಾಂತಿ ದಿವಸ ತೀರ್ಥ ಬರುತ್ತೆ. ಆಮೇಲೆ ಆ ಕಂಬದಲ್ಲಿ ನಾವು ದೀಪ ಅಂಟಿಸ್ತೀವಿ ಪ್ರತಿ ವರ್ಷ. ಮುಜರಾ ಇಲಾಖೆಯಿಂದನೂ ಆಮೇಲೆ ಇಲ್ಲಿ ಸಂತತಿ ಇದ್ದಾರೆ, ಆ ದೀಪ ಅಂಟಿಸೋರೆ ಜನ ಇದ್ದಾರೆ 500. ಆಮೇಲೆ ಅವರು ಸೇರಿ 500 ಸೇರಿ 4-5 ಜನ ಇಲ್ಲಿ ನೇಮಕ ಮಾಡಿದ್ದಾರೆ ಇಲಾಖೆಯಿಂದ. ಅವರೆಲ್ಲ ಬಂದು ಇಲ್ಲಿ ದೀಪ ಅಂಟಿಸ್ತೀವಿ. ಅದು ಪ್ರತಿ ವರ್ಷ ಕಾರ್ತಿಕ ಸೋಮವಾರ, ಕಡೆ ಸೋಮವಾರ, ಪೌರ್ಣಮಿ ದಿವಸನೇ ಬಿಡುತ್ತೆ. ಆದಷ್ಟು ಪೌರ್ಣಮಿ ದಿವಸನೇ ಬಿಡುತ್ತೆ. ಅವತ್ತು ಇಲ್ಲಿ ದೀಪ ಅಂಟಿಸ್ತೀವಿ. ಈ ದೀಪನ ಮೈಸೂರು ಮಹಾರಾಜರ ಕಾಲಕ್ಕೆ ಕೊನೆ ಆಗಿತ್ತು. ಅವರು ಒಂದು ಕಾಲದಲ್ಲಿ ಚಕ್ಕಡಿ ಗಾಡಿಯಲ್ಲಿ ಕಳಿಸ್ಕೊಡೋರು, 15-20 ದಿವಸ ಹಿಂದೆ ಕಳಿಸ್ಕೊಡೋರು. ಇಲ್ಲಿ ಬಂದು ಸೇರೋಕ್ಕೆ ಕರೆಕ್ಟ್ ಪೌರ್ಣಿಮೆ ಬಂದು ಸೇರೋದು. ಅವಾಗ ಇಲ್ಲೆಲ್ಲ ಕಾಡು ಜನ, ಇದಕ್ಕೆ ಸಂಬಂಧಪಟ್ಟಿರೋರು ಮಾತ್ರ ಬಂದು ದೀಪ ಅಂಟಿಸೋರು. ಅದನ್ನು ಅವರು ದುರ್ಬಣಿ ಹಾಕ್ಕೊಂಡು ಮಹಾರಾಜರು ಚಾಮುಂಡಿ ಬೆಟ್ಟದಿಂದ ನೋಡೋರು. ನೋಡೋರು ಅದನ್ನ ನೋಡಿದಾಗ ನಕ್ಷತ್ರ ಥರ ಕಾಣೋದು. ಅದು ಅವರು ಬಂದಂಥ ಸಂಪ್ರದಾಯವಾಗಿ ಅದು ಬಂದಿತ್ತು. ನಮಗಿಂತ ಸೀನಿಯರ್ ಅವ್ರ ದಿನ ಹತ್ತಾರೆ. ಅವರು ವಾರಕ್ಕೆ ಒಂದು ವ್ಯಾಪಾರ ಮಾಡ್ತಿರೋದೇ ದೊಡ್ಡದೋಣ, ಅದ್ರಲ್ಲಿ ಕಾಸು ಬೇಡ ಅಂತೀರಲ್ಲ ನೀವು. ನಿಮ್ಮ ಹೆಸರು ಅಣ್ಣ? ರಾಜಣ್ಣ. ಓ, ಶಿವಗಂಗೆ ರಾಜಣ್ಣ. ಹೌದು, ನೋಡಿದ್ದೀನಿ. ನೋಡಿದ್ದೀನಿ ನಾನು ಬರ್ತಾ ಕೇಳ್ಕೊಂಡು ಮುಂದೆ ಯಾರು ಶಿವಗಂಗೆ ರಾಜಣ್ಣ ಅಂತ ದಿನ ಹತ್ತು ಎಳಿತೀರಲ್ಲ. ಹ್ಞೂ, ಸರಿ ಅಣ್ಣ. ಇಲ್ಲ ಆಯ್ತು ಅಣ್ಣ. ನೋಡ್ತೀನಿ. ಬರೋದಣ್ಣಯ್ಯ, ಥ್ಯಾಂಕ್ ಯು. ಹ್ಞೂ ಸರಿ ಅಣ್ಣ. ಇಲ್ಲಿ ಆಲ್ಟ್ ಆಗ್ಬೋದು ಅಣ್ಣ? ಓ, ಸರಿ ಅಣ್ಣ, ಆಯಿತು. ನೋಡೋಣ, ಹಂಗೇನಾದ್ರು ಇದ್ರೆ ಹೇಳ್ತೀವಿ. ನೀನು ಇಲ್ಲಿ ಬಂದಾಗ ಸಿಗ್ತೀವಲ್ಲ. ಸ್ನೇಹಿತರೆ, ಈಗ ಬೆಟ್ಟದಿಂದ ಇಳಿಯೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಬ್ರೋ, ನೀವು ನನಗೆ ನೀರು ಕೊಡ್ತೀರಾ, ಅದಕ್ಕೆ ಏನೇನೋ ಕೊಡ್ತಾ ಇದ್ದೀರಾ, ಇನ್ನು ಯಾರ್ಯಾರಿಗೆ ಏನೇನು ಕೊಡ್ತೀರಾ ಬ್ರೋ? ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಬ್ಯಾಕ ನಿಮ್ಮ ಜೊತೆ ಇದ್ದಿತ್ತು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಓಕೆ, ನಾನು ಮನೆಗೆ ಹೋಗ್ತಿದ್ದೆ. ಇಲ್ಲಿ ನೋಡಿ ಸರ್, ಲೈನ್ ಹಾಕುಂತವೆ ವೆಲ್ಕಮ್ ಮಾಡೋಕ್ಕೆ. ನೋಡ್ರಿ, ಇಲ್ಲಿ ಅದನ್ನೇ ಹೇಳಿದ್ದು, ಲೈನ್ ಹಾಕುಂತವೆ. ಈಗ ಹಾಸ್ಪಿಟಲ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅದು ದೇವ್ರ ಕೆರೆ ಅಲ್ಲ ಅಣ್ಣ? ಅದು ದೇವ್ರ ಕೆರೆ. ಮುಂದೆ ಬೆಟ್ಟದ ಪಕ್ಕದಲ್ಲಿರೋದು ಕೆಂಪಮ್ಮನ ದೇವಿ ದೇವಸ್ಥಾನ. ಡಿ ಕೊರಟಗೆರೆ ಅಂತ ಇದೆ. ಕೊರಟಗೆರೆ, ಡಿ ಕೊರಟಗೆರೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಒಂದು ರೋಡ್ ದಾಟಿದ್ರೆ ತುಮಕೂರು ಜಿಲ್ಲೆ. ಇಲ್ಲಿ ಗಂಟೆ ಯಾರಣ್ಣ ಕಟ್ಟಿರೋದು? ಇದು ಸುಮಾರು ಪ್ರಾಚೀನ ಕಾಲದಲ್ಲಿ ಕಟ್ಟಿರೋದು. ಒಂದು ಕಾಲದಲ್ಲಿ ಚಿನ್ನದ ಗಂಟೆ ಹೇಳ್ತಿದ್ರು. ಕೆಳಗಡೆ ನಾನು ಶೂಟ್ ಮಾಡಿದ್ರೆ ಲೇಡೀಸ್ ಫೇಸ್ ಥರ ಬರುತ್ತೆ. ಓಕೆ, ಇಲ್ಲ ನೀವು ಫೋಟೋ ಹೊಡ್ಕೊಂಡಿದ್ದೀರಾ? ಶಿವ ನೋಡ್ತಾ ಇರೋದು ಆಕಾಶನ. ಅದು ಶಿವನ ಗೊತ್ತಿಲ್ಲ, ಬಟ್ ಒಂದು
ಫೀಮೇಲ್ ಫೇಸ್ ಇಂಪ್ರೆಷನ್ ಥರ. ಇಲ್ಲಿ ಬರುವಾಗ ತೋರಿಸ್ತೇನೆ ನೋಡಿ ನಿಮಗೆ, ಹಿಂಗೆ ನೋಡ್ತಾ ಇರ್ತಾರೆ ಆಕಾಶ. ದೇವರಾಜ್ ಚಾನೆಲ್ ನೇಮ್ ಏನು? ದೇವರಾಜ್ ಚೆನ್ನಮ್ಮ. ದೇವರಾಜ್ ಚೆನ್ನಮ್ಮ. ಇಂಟರ್ನೆಟ್ ವರ್ಕ್ ಆಗಿಲ್ಲ ಅಲ್ಲಿ. ಓಕೆ ಓಕೆ ಬ್ರೋ, ನಮ್ಮ ಶಾರ್ಟ್ ಫಿಲಮ್ಸ್ ಎಲ್ಲ ಇದೆ ನೋಡಿ ಬ್ರೋ. ಇದು ಕೆಳಗೆ ಬರಬಾರ್ದು ಅಂತ ಇದನ್ನ ಅಡ್ಡ ಕೊಟ್ಟಿದ್ದೀನಿ. ಇವೆಲ್ಲ ಈ ಥರ ಮಳೆ ಬಂದಾಗ ಮಣ್ಣಲ್ಲಿ ಏನಾಗುತ್ತೆ, ಆ ಮಣ್ಣು ಬಂದು ಸೆಟ್ಲ್ ಆಗುತ್ತೆ ನೋಡಿ. ಸೆಟ್ಲ್ ಆದ್ರೆ ಏನಾಗುತ್ತೆ, ಕುತ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಒಳ್ಳೆ ಸಿಮೆಂಟ್ ಥರ ಪ್ಯಾಕ್ ಆಗುತ್ತೆ. ಇವು 4 ಕಲ್ಲು ಹಿಂಗೆ ಬಂದಾಗಿಲ್ಲ, ಒಬ್ಬೊಬ್ಬನೇ ಬಂದಾಗಿಲ್ಲ, ಒಂದೊಂದು ತಂದು ಆಳುಗೊಂದು ಕಲ್ಲು ಅಂತ ನೋಡಿ ತಂದು ಹಾಕಿ 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 ಒಂದು ಲೆವೆಲ್ ಬಂದಿದೆ. ಓಕೆ, ಆ ಸಿದ್ಧಲಿಂಗೇಶ್ವರ ನಾವು ದೊಡ್ಡ ಕಲ್ಲು ಎತ್ಕೊಂಡ್ಬಂದ. ನಾನು ಬೇಡಪ್ಪ ಮಾಡ್ಕೊಂಡು, ಇಲ್ಲ ಸರ್ ಇದೇ ಕೆಲಸ ಮಾಡ್ತೀನಿ ಚೆನ್ನಾಗಿ ಹೆಲ್ಪ್ ಮಾಡ್ದೆ. ಅವನು ಇವಾಗ ಬರ್ತಾ ಇಲ್ಲ, ಒಂದು ತಿಂಗಳು ಆಯ್ತು. ಅವನು ಕಂಟಿನ್ಯೂ ಬಂದ ಪಾಪ, ಒಂದು 6 ಗಂಟೆ ಬಂದು ಕಲ್ಲು ಹಾಕೋ ಕೆಲಸ ಮಾಡ್ಕೊಡ್ತೀನಿ ನಿಮ್ಮ ಜೊತೆ ಅಂತೇಳಿ ಮಾಡ್ದೆ. ಅದಕ್ಕೋಸ್ಕರನೇ ಬಂದವನು. ಈ ಇನ್ನೊಬ್ಬ ಹುಡುಗ ಅದಲ್ಲ, ಅವನು ಸ್ವಲ್ಪ ದಿವಸ ಆದ ನಂತರ 15 ದಿವಸ ಆದ ನಂತರ ಅವನು ಕೈ ಹಾಕ್ದ. ಅವನು ತಗೊಂಬರೋದು ಹೆಲ್ಪ್ ಮಾಡೋದು. ಆಮೇಲೆ ಇಲ್ಲಿ ಬೇಡ ಕೆಲ ಮಾಡೋಣ ಬಾ ಅಂತೇಳಿ. ಏನು ಬೆಳಗ್ಗೆ ಬಂದರೂ ಸಂಜೆವರೆಗೂ ಅದೇ ಕೆಲಸ ಆಗೋಯ್ತದೆ ಅಣ್ಣ? ಇಲ್ಲ, ನೀವು ನಂಬ್ತೀರ ಬಿಡ್ತೀರ. ಇವತ್ತು ಬಂದ್ವಾ ಕೈ ಹಾಕಿದ್ವಾ 3 ಕಲ್ಲು ಅಷ್ಟೇ. 3 ಕಲ್ಲು ಇವಾಗ ಇದು 3 ಕಲ್ಲು ಇದೆ ನೋಡಿ. ಅಲ್ಲಿಂದ ಇಲ್ಲಿ ತರೋದು ಇಲ್ಲಿ ಹಾಕೋದು. 3 ಕಲ್ಲು ಒಂದು ಟೈಮಿಗೆ 3 ಕಲ್ಲು ಅಷ್ಟೇ ಜೋಡಿಸ್ತಾ ಇರೋದು, ಹೋಗ್ತಾ ಇರೋದು. ಓಕೆ ಓಕೆ ಓಕೆ. 10 to 15 ಮಿನಿಟ್ಸ್ ಅಷ್ಟೇ ನಮ್ಮ ಕೆಲಸ. ಬಿದ್ದಿದಲ್ಲ ಇದನ್ನು ಮಾತ್ರ ಮುಟ್ಟಲ್ಲ. ಪುರಾತತ್ವ ಇಲಾಖೆ ಅದು ಒಂದು ಮುಟ್ಟಿದ್ರೆ ಎಲ್ಲ ಬಿದ್ದೋಗುತ್ತೆ. ಆ ಥರ ಜೋಡಿಕೆ ಮಾಡಿರ್ತಾರೆ. ಚೈನ್ ಲಿಂಕ್ ಮೆಟಲ್ ಅಂತಾರೆ. ಇದು ನಮ್ಮ ಪೂರ್ವಜರಿಗೆ ಅವಾಗಲೇ ಇತ್ತು ಜ್ಞಾನ. ಅದು ಇವಾಗ ಟೆಕ್ನಾಲಜಿ ಅಂತಾರೆ ನಮಗೆ ಕ್ಯಾಲ್ಕುಲೇಟ್ ಮಾಡಿ ನಾವು ಬಿಡ್ತಾ ಇದ್ವಿ. ಇಂಥ ಜಾಗದಲ್ಲಿ ಇಂಥ ಕಲ್ಲೇ ಬಿಡಬೇಕು. ಬಟ್ ಏನಾದರೂ ಒಂಚೂರು ಮಿಸ್ ಆದರೆ ಅಣ್ಣ? ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಹಾಕೋದು ನಾವೇ ಫಸ್ಟ್ ಹತ್ತಿ ಜಂಪ್ ಮಾಡೋದು ಇಳಿಯೋದು ಎಲ್ಲ ಮಾಡ್ತೀವಿ. ಟೆಸ್ಟಿಂಗ್ ಮಾಡ್ತೀರಾ? ಚೆಕ್ ಮಾಡಿ ಟೆಸ್ಟ್ ಮಾಡಿ ಒಂದು ಲೆವೆಲ್ ತಗೊಂಡು ಅದು ಚೆನ್ನಾಗಿ ಆಗಿದೆ, ಯಾರು ಮನುಷ್ಯ ಹತ್ತೋದು ಇಳಿದ್ರು ಏನಾಗಲ್ಲ ಅನ್ನೋದು ಗ್ಯಾರಂಟಿ ಆದಮೇಲೆ ಅದನ್ನು ಕೈ ಬಿಡ್ತಾ ಇದ್ವಿ. ಓಕೆ ಓಕೆ. ನೋಡಿ, ಇದು ಮೊನ್ನೆ ಹಾಕಿದ್ದು. ಅಲ್ಲಿಂದ ಬರ್ತಾರೆ ಜಾರ್ಕೋಬಾರ್ದು. ಸೇಮ್ ಇವಾಗ ಹೆಂಗೆ ಅಂತ ಕೇಳ್ತಾರಲ್ಲ ಇಷ್ಟೇ. ಈಗ ನಮಗೆ ಇಲ್ಲಿ ಜಾರ್ತವ, ನಮಗೆ ನಾವೇ ಜಾರಿದ್ದೀವಿ ಮಳೆಗಾಲದಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಣ್ಣ ಮಾತ್ರ. ಸ್ನೇಹಿತರೆ, ಇಲ್ಲಿಗೆ ಈ ಶಿವಗಂಗೆ ವ್ಲಾಗ್ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟು ಮತ್ತು ಈ ಥರ ವಿಶೇಷವಾದ ಸ್ಥಾನಗಳ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಾನ್ ಅಂತ ಹೊಡೀರಿ. ದೆನ್ ಸೈನಿಂಗ್ ಆಫ್, ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ರಾಮೇಶ್ವರ ಟ್ರಿಪ್ಪು ಇಷ್ಟ ಆಯ್ತಲ್ಲ? ನಾ ಕೊಟ್ಟು ನೋಡ್ರಿ ಇದ್ರದ್ದು ಬೇಡ ಸುಮ್ಮನೆ ಇಲ್ಲ ರೀ, ಇದಾವ್ರಿ ನಮ್ಮ ಕಡೆ ದುಡ್ಡು ಇರಲಿ, ಆಯಿತು ಇಟ್ಕೊಳ್ಳಿ, ಪರವಾಗಿಲ್ಲ. ಏನೋ ಬಿಡಾಜಿ ಪ್ರೀತಿಯಿಂದ ಕೊಡ್ತಾವ್ರೆ. ಬರೋದಾ? ಹ್ಞೂ ಅಮ್ಮ, ಬರ್ತೀನಿ. ಸ್ನೇಹಿತರೆ, ಇಲ್ಲಿ ದಿನಾಗಲೂ ಮಧ್ಯಾಹ್ನ ದಾಸೋಹ ನಡೆಯುತ್ತೆ. 1 ಗಂಟೆಯಿಂದ ಊಟ ಪ್ರಾರಂಭ ಆಗುತ್ತೆ. ಊಟ ಅಂತೂ ನಿಜವಾಗ್ಲೂ ಟೇಸ್ಟ್ಫುಲ್ ಆಗಿತ್ತು. ಬೆಟ್ಟ ಹತ್ಕೊಂಡು ಹೋಗಿ ಬಂದವ್ರಿಗೆ ಹೊಟ್ಟೆ ತುಂಬ ಅನ್ನ ಕಳಿಸ್ತಾರಪ್ಪ. ಒಳ್ಳೆಯದಾಗಲಿ.